ಕತ್ಲೆ ಆಯಿತು. ಆದರೆ ನನಗೆ ನನ್ನ ಪಾಂಡುರಂಗ ಜೊತೆಯಾಗೇ ಇದ್ದಾನೆ. ಪಾಂಡುರಂಗ ನನ್ನ ಮನಸ್ಸಿಗೆ ಎಷ್ಟೇ ಧೈರ್ಯ ಹೇಳ್ಕೊಂಡ್ರು ಯಾಕೋ ನನಗೆ ಭಯ ಆಗ್ತಿದೆ. ವತ್ಸಲ, ಆ ತಟ್ಟೆ ಯಾರಿಗೆ? ಯಾಕೆ ಮುಚ್ಚಿಟ್ಟಿದೀಯಾ? ಅರ್ಥ ಆಗ್ಲಿಲ್ವಾ? ನಿನ್ ಮುದ್ದಿನ ಮಗ ದಿಗೂದು ಅವನ್ ಹೆಂಡತಿ ಉಪವಾಸ ಇದ್ದಾಳಲ್ವಾ, ಅದಕ್ಕೆ ಇವ್ರಿಗೆ ತುತ್ತು ಒಳಗಿಳಿತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ಮದ್ವೆಗ್ ಮುಂಚೆ ದಿಗುಗೆ ಮಾತೃಭಕ್ತಿ ಇತ್ತು. ಆದ್ರೆ ಮದ್ವೆ ಆದ್ಮೇಲೆ ದಿಗು ಬದ್ಲಾಗ್ ಹೋಗಿದ್ದಾನೆ. ಈಗ ಅವನ್ ಪಂಚಪ್ರಾಣ ಎಲ್ಲ ಅವನ್ ಹೆಂಡತಿ ಹತ್ರನೇ ಇದೆ. ಇನ್ನು ನಮ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾನೆ? ಅವನ್ ದೃಷ್ಟಿಲಿ ನಾವಿಲ್ಲ, ನಾವು ಅಂದ್ರೆ ಲೆಕ್ಕ ಇಲ್ಲ. ಅಮ್ಮ, ಅವನು ಕ್ರಮೇಣವಾಗಿ ನಿನ್ನಿಂದ ದೂರ ಆಗ್ತಿದ್ದಾನಮ್ಮ. ಇಲ್ ನೋಡಮ್ಮ, ನಾನು ಚಾಡಿ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ, ವಾಸ್ತವನೇ ಹೇಳ್ತಿರೋದು. ಮಹಾರಾಣಿಯವರು ಹೊರಗಡೆ ಇದ್ದಾರೆ, ಇನ್ನು ಊಟ ಮಾಡಿಲ್ಲ. ಮತ್ತೆ ಮಹಾರಾಜರು ಒಬ್ರೆ ಹೇಗ್ ತಿಂತಾರೆ? ಅರ್ಥ ಆಯ್ತು. ನೀನ್ ಪದೇ ಪದೇ ಅದೇ ಮಾತು ಹೇಳಿ ಅವನ ಮೇಲೆ ಚಾಡಿ ಹೇಳ್ಬೇಡ. ಅಯ್ಯೋ ದೇವ್ರೆ, ಮನೋರಮ ಅಕ್ಕ ಯಮುನಾ ಮೇಲೆ ಕೋಪ ಮಾಡ್ಕೋತಿದ್ದಾಳೆ. ಬಲೆ ಬಲೆ. ವತ್ಸಲ, ಹಾ, ಏನಾಯ್ತು? ಯಾಕೆ ಹಾಗೆ ಬೆಚ್ಚಬಿದ್ದೆ? ಏನಿಲ್ಲ. ಊಟ ಬಡಿಸುವಾಗ ಗಮನ ಅದ್ರ ಮೇಲೆ ಇರಬೇಕು. ಒಂದ್ ತಟ್ಟೆಲಿ ಅನ್ನ ಪಲ್ಯ ಬಡಿಸು. ಯಮುನಾ, ಹೋಗು, ದಿಗುನ್ ಕರ್ಕೊಂಡ್ ಬಾ. ಯಾಕೆ? ಸುಮ್ನೆ ನಾನು ಹೇಳಿದ್ದನ್ ಮಾಡು. ಹೋಗೋ. ನನ್ ಕರ್ಮ, ಮನೇಲಿರೋರ್ದು ಮಾತ್ರ ಅಲ್ಲ, ಹೊರಗಡೆ ಇರೋರ್ ಸೇವೆನೂ ಮಾಡ್ಬೇಕು. ಇಲ್ ನೋಡು ವತ್ಸಲ, ನೀನು ಹೀಗೆ ಗೊಣಗೋದ್ ನಿಲ್ಸಿದ್ರೆ ಒಳ್ಳೇದು. ಯಾಕಂದ್ರೆ ನಡೀದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದು ವ್ಯರ್ಥ ಅಲ್ವಾ? ಮನುಷ್ಯರಿಗೆ ಕೋಪ ಬಂದಾಗ ಹೊರಗಡೆ ಹೇಳೋಕಾಗದೆ ಒಳಗೊಳಗೆ ಗೊಣಕ್ಕೊಳ್ತಾರೆ. ಇದರಿಂದ ಆರೋಗ್ಯ ಹಾಳಾಗತ್ತೆ, ಸೊರಗ್ ಹೋಗ್ತಾರೆ. ಆದ್ರೆ ನೀನ್ ಅದಕ್ ವಿರುದ್ಧವಾಗಿದೀಯ. ನೀನು ಗೊಣಗೋದ್ರಿಂದ ಸೊರಗ್ ಹೋಗ್ದೆ ದಿನ ದಿನ ಉಬ್ಕೋತಾ ಇದೀಯ. ಅಮ್ಮ, ದಿಗು ಬಂದ. ಬಾರೋ ದಿಗು, ಕೂತ್ಕೋ. ವತ್ಸಲ, ತಟ್ಟೆ ಕೊಡು. ಕೊಡು. ದಿಗು, ನೋಡಪ್ಪ, ನಿನ್ ಹೆಂಡತಿ ಸಕ್ಕುಗೋಸ್ಕರ ಊಟನ ತಟ್ಟೆಗೆ ಹಾಕಿದೀವಿ. ಪಾಪ ಅವಳು ಉಪವಾಸ ಇದ್ದಾಳಲ್ಲ, ಎಷ್ಟೇ ತಪ್ಪು ಮಾಡಿದ್ರು ಹೇಗೆ ನಡ್ಕೊಂಡ್ರು ಸಕ್ಕು ನನ್ ಸೊಸೆನೇ ಅಲ್ವಾ? ಈ ರೀತಿ ಆಶ್ಚರ್ಯವಾಗಿ ನನ್ ಕಡೆ ನೋಡ್ಬೇಡ. ನೀನ್ ನನ್ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿನಗನ್ಸ್ಬೋದು ನಿಮ್ಮಮ್ಮ ತುಂಬಾ ಕಠಿಣವಾದವಳು, ನನ್ನ ಹೆಂಡ್ತಿನ ಬೈತಾ ಇರ್ತಾಳೆ, ಅವಳಿಗೆ ದುಡ್ಡು ಚಿನ್ನದ ಮೇಲೆ ಆಸೆ ಜಾಸ್ತಿ ಅಂತ. ಆದ್ರೆ ಇಲ್ಲಿ ಸಮಸ್ಯೆ ಚಿನ್ನದ್ದಲ್ಲ, ನಮ್ಮ ಕುಟುಂಬದ ಗೌರವ, ನಂಬಿಕೆ ಬಗ್ಗೆ. ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ ನನಗ್ ಸ್ವಲ್ಪನೂ ಇಷ್ಟ ಆಗಲ್ಲ. ನಿನ್ ಹೆಂಡತಿ ಬದ್ಲಾಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆದ್ರೆ ನೀನ್ ತಪ್ಪಾಗಿ ತಿಳ್ಕೊತಿದ್ಯಾ ದಿಗು. ನಾನು ಅವಳಿಗೆ ವಿರೋಧಿ ಅಲ್ಲ, ಅವಳು ನನಗ್ ಶತ್ರು ಕೂಡ ಅಲ್ಲ. ಆದ್ರೆ ದಿಗು, ಅವತ್ತು ನಡೆದ ಪೂಜೆಯಲ್ಲಿ ಲಕ್ಷ್ಮೀ ದೇವಿಗೆ ಅವಮಾನ ಆಯ್ತು.
ಅಷ್ಟೇ ಅಲ್ಲ, ಗುರು ಮಹಾಕಾಳ ಅವ್ರಿಗೂ ಅವಮಾನ ಆಯ್ತು. ಅಲ್ಲ, ಆ ಪೂಜೆ ನಡೆದಿದ್ದಕ್ಕೆ ತಾನೆ ನಿಜಾಂಶ ಬೆಳಕಿಗೆ ಬಂದಿತ್ತು. ನಾಗೋಜಿ ಬಾಬಾ ಅವರು ನಮ್ಗೆಷ್ಟು ಉಪಕಾರ ಮಾಡಿದ್ದಾರೆ. ಬಾಬಾ ಅವರು ಎಷ್ಟು ಬೇಜಾರಲ್ಲಿ ಹೋದ್ರು ಅಂತ ನೆನ್ಪಿದೆ ತಾನೆ? ನಾನು ಹೇಳೋದ್ ನಿನಗೆ ಅರ್ಥ ಆಗ್ತಿದೆ ಅಲ್ವಾ ದಿಗು? ಚಿನ್ನದ ಒಡವೆಗಳು ಸಿಗದೆ ಇದ್ರೆ ಅವಮಾನ ಅನುಭವಿಸಿರೋ ಲಕ್ಷ್ಮಿ ಇನ್ನು ನಮ್ಮ ಮನೆ ಹೊಸಲು ತುಳಿಯಲ್ಲ, ಶಾಶ್ವತವಾಗಿ ಹೊರಟೋಗ್ತಾಳೆ. ಅಮ್ಮ, ನೋಡು, ಇದಕ್ಕೆಲ್ಲ ಕಾರಣ ಸಕ್ಕು. ಅವಳ ಆ ರೀತಿ ಮಾಡಿದಾಳೆ ಅಂತ ನಾನು ಅವಳನ್ನು ಉಪವಾಸ ಇರಿಸ್ತೀನಾ? ನಾನ್ ನಿನ್ ತಾಯಿ ಕಣೋ. ಮನೆಗ್ ಬಂದ ಭಿಕ್ಷುಕರು, ಸಾಧುಗಳು, ಅತಿಥಿಗಳನ್ನ ನಾನು ಊಟ ಹಾಕ್ದೆ ಕಳ್ಸಲ್ಲ ಕಣೋ. ಊಟ ಹಾಕ್ತೀನಿ. ಅಂಥದ್ರಲ್ಲಿ ಈ ಮನೆ ಸೊಸೆನ ನಾನು ಉಪವಾಸ ಇರಿಸ್ತೀನಾ? ನಿಮ್ಮಮ್ಮ ಹಾಗೆ ಮಾಡ್ತಾಳ ದಿಗು? ಪರವಾಗಿಲ್ಲ ಬಿಡು. ತಗೋ, ಈ ತಟ್ಟೆ ತಗೊಂಡು ಹೋಗಿ ಸಕ್ಕು ಕೊಡು. ಆ ವತ್ಸಲ, ಸಕ್ಕುಗೆ ದಿನ ಬಿಸಿ ಬಿಸಿಯಾಗೆ ಊಟ ಕೊಡು. ಆಯ್ತು. ತಗೋದಿಗೋ, ತಗೊಂಡು ಹೋಗಿ ಅವಳಿಗೆ ಕೊಡು. ನೋಡಪ್ಪ, ಅವಳಿಗೆ ಕೊಟ್ಟು ಬೇಗ ಬಂದ್ಬಿಡು. ನಾವಿಬ್ರು ಒಟ್ಟಿಗೆ ಊಟ ಮಾಡೋಣ. ನೀನಿನ್ನು ಊಟ ಮಾಡಿಲ್ಲ. ನೀನ್ ತಿಂದೆ ಇದ್ರೆ ನಾನು ಹೇಗ್ ತಿಂತೀನಿ ಹೇಳು? ಇಲ್ಲಿ ನೋಡು, ತಗೋ, ಹೋಗಪ್ಪ. ನನಗಂತೂ ಒಂದು ಅರ್ಥನೇ ಆಗ್ತಿಲ್ವಲ್ಲ. ನಿಂತ್ಕೋದಿಗೋ. ವತ್ಸಲ, ಚಂಬಲ್ ನೀರು ಕೊಡು. ಹೋಗು, ತಗೊಂಡು ಹೋಗು. ದಿನೇ ದಿಗೋ ಸಕ್ಕುಗೆ ಹತ್ರ ಆಗ್ತಿದ್ದಾನೆ. ಬಿಡಬಾರ್ದು. ನನ್ನ ಹಿಂದೆನೆ ಮೈನಿವರೆಗೂ ಬರಬೇಡ ಅಂತ ಹೇಳಿದ್ರು ಕೂಡ ನನ್ನ ಹಿಂದೆನೆ ಬಂದಿದ್ದಾನೆ. ಆದ್ರೆ ನಾನು ಅವನನ್ನ ಅವಳ ಬಲೆಗೆ ಬೀಳಕ್ ಬಿಡಲ್ಲ. ಆಯ್ತಾಯ್ತು, ಊಟ ಮಾಡ್ಲಿ. ಎಲ್ಲ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಲ್ಲ. ಒಬ್ಳೆ ಭಯದಿಂದ ಸಾಯ್ತಾಳೇನೋ ಸಾಯ್ಲಿ. ಊಟ ಹಾಕದೇ ಇದ್ರೆ ಎಲ್ರೂ ನನಗೆ ಬೈತಾರೆ. ಸಮಾಜದಲ್ಲಿ ನನ್ನ ಗೌರವ ಮರ್ಯಾದೆನೇ ಹಾಳಾಗೋದು. ಸಕ್ಕು, ನಿನ್ಗೋಸ್ಕರ ಊಟ ತಂದಿದ್ದೀನಿ. ಏನಂದ್ರೆ ಕಷ್ಟಪಟ್ಟು ನೀವ್ಯಾಕೆ ತಗೊಂಡ್ ಬಂದ್ರಿ? ಸಕ್ಕು, ನನ್ನ ಕೈಲಿ ನಿನ್ನನ್ನ ಹೀಗೆ ನೋಡೋದಕ್ಕಾಗ್ತಾ ಇಲ್ಲ. ತುಂಬಾ ಸಂಕಟ ಆಗ್ತಿದೆ. ಏನಂದ್ರೆ ಬೇಡ, ನೀನೇನು ಮಾತಾಡ್ಬೇಡ. ನೀನ್ ಏನ್ ಹೇಳ್ತೀಯ ಅಂತ ನನಗೆ ಗೊತ್ತು ಸಕ್ಕು. ತಪ್ಪು ಮಾಡದೇ ಇದ್ರು ನೀನ್ ಕ್ಷಮೆ ಕೇಳ್ತೀಯ. ಇಷ್ಟು ತಾಳ್ಮೆ ಸಹನೆ ನಿನ್ಗೆ ಹೇಗಿದೆಯೋ ನನ್ಗೆ ಅರ್ಥ ಆಗ್ತಿಲ್ಲ. ಹೀಗೆ ಶಾಂತವಾಗಿರೋದಕ್ಕೆ ತುಂಬಾ ದೊಡ್ಡ ಮನಸ್ಸಿರ್ಬೇಕು. ಸರಿ, ನೀನ್ ಊಟ ಮಾಡು. ಹಸ್ಕೊಂಡಿರ್ಬಾರ್ದು. ಆರೋಗ್ಯ ಕಾಪಾಡ್ಕೋಬೇಕು. ಹುಷಾರಾಗಿರು. ಏನಂದ್ರೆ ನೀವು ನನ್ನ ಹೊಗಳ್ತಿದ್ದೀರಾ, ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನನ್ನ ಪ್ರೀತಿಯಿಂದ ನೋಡ್ಕೋತಿದ್ದೀರಾ. ಈ ಜನ್ಮಕ್ ನನ್ಗಿದ್ ಸಾಕು. ನೀವ್ ಹೀಗ್ ಮಾತಾಡಿದ್ರೆ ತುಂಬಾ ಸಂತೋಷ ಆಗತ್ತೆ. ಸಕ್ಕು, ನಿನ್ನನ್ನ ಜಾಗರೂಕತೆಯಿಂದ ನೋಡ್ಕೊಳ್ಳೋದು ಗಂಡನಾಗಿ ನನ್ನ ಜವಾಬ್ದಾರಿ. ಆದ್ರೆ ಇಲ್ಲಿನ ಪರಿಸ್ಥಿತಿಗಳು ಸರಿ ಇಲ್ಲ. ಆದ್ರೂ ನಿನ್ಗಿದ್ ಗೊತ್ತಿಲ್ವಾ ಸಕ್ಕು? ನೀನ್ ದೊಡ್ಡ ಭಕ್ತ ಅಲ್ವಾ? ನಿಮ್ಮಪ್ಪ ಚಿನ್ನದ ಒಡವೆಗಳನ್ನ ಮಾಡಿಸಿ ಕೊಡೋವರೆಗೂ ನಮ್ಮಮ್ಮ ನಿನ್ನನ್ನ ಮನೆ ಒಳಗ್ ಸೇರ್ಸಲ್ಲ. ಅವರು ಒಡವೆಗಳನ್ನ ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ. ಮತ್ತೆ ಅಲ್ಲಿವರೆಗೂ ನೀನು ಒಂಟಿಯಾಗಿ ಹೊರಗಡೆ ಹೇಗಿರ್ತೀಯ? ಸಕು, ನೀನು ನಿನ್ನ ತವ್ರ ಮನೇಲೇ ಇರ್ಬೇಕಾಗಿತ್ತು. ರಾತ್ರಿ ಹೊತ್ತು ಒಂಟಿಯಾಗಿ ಹೊರಗಡೆ ಹೇಗ್ ಮಲಗ್ತೀಯ?
ತುಂಬಾನೇ ಕಗ್ಗತ್ಲು, ಹೊರಗಡೆ ಹುಳ ಉಪ್ತಾ ಇರ್ತವೆ. ಮಧ್ಯರಾತ್ರಿ ಬಾಯಾರಿಕೆ ಆದ್ರೆ ಬಾವಿಯಿಂದ ನೀರ್ ಸೇದ್ ಕುಡಿತೀಯಾ? ಯೋಚನೆ ಮಾಡ್ತಿದ್ರೇನೆ ನನಗ್ ತುಂಬಾ ಆತಂಕ ಆಗ್ತಿದೆ. ನೀನ್ ತವ್ರ ಮನೇಲೆ ಉಳ್ಕೋಬೇಕಿತ್ತು, ಆಗ ನಿನ್ಗೆ ಈ ಕಷ್ಟ ತಪ್ತಿತ್ತು ಅಲ್ವಾ? ಏನಂದ್ರೆ ನೀವ್ ಹೇಳೋದ್ ನಿಜಾನೇ. ನನ್ನ ಕ್ಷಮಿಸ್ಬಿಡಿ. ಮದ್ವೆ ಆದ್ಮೇಲೆ ನನ್ನ ಅತ್ತೆ ಮನೇಲೇನೆ ಇರ್ಬೇಕು. ಮದ್ವೆಗ್ ಮುಂಚೆನೆ ನಮ್ಮಮ್ಮ ಈ ವಿಷಯ ಹೇಳಿದ್ರು. ಮದ್ವೆ ಆದ ಹೆಣ್ಮಕ್ಳಿಗೆ ಅತ್ತೆ ಮನೆನೇ ಸ್ವಂತ ಮನೆ ಅಂತ. ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ನಾನು ಇಲ್ಲಿಂದ ಹೋಗಲ್ಲ ಅಂದ್ರೆ ತವ್ರ ಮನೆಗೆ ಹೋಗಲ್ಲ ಅಂತ ಹಿಂದೆ ಒಂದ್ಸಲ ಅತ್ತೆ ಹತ್ರ ಪ್ರಮಾಣ ಮಾಡಿದ್ದೀನಿ. ಈಗ ನನ್ನ ಮಾತು ತಪ್ಪು ಹೋದ್ರೆ ನಾನು ದಿನ ಮಾಡೋ ಕೆಲಸಗಳನ್ನೆಲ್ಲ ನೀವು ಮಾಡ್ಬೇಕಾಗಿ ಬರುತ್ತೆ. ನೀವು ಮನೆ ಕೆಲಸ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸಕು, ಇನ್ನೂ ಇಲ್ಲೇ ಇದೆಯಾ? ಕೈ ತುತ್ತು ತಿನ್ನಿಸ್ತೀಯಾ? ಮನೇಲಿ ಸುಮ್ನೆ ಬಿದ್ದಿದೆ ಅಂತ ನಿನ್ ಬಟ್ಟೆಗಳಿರೋ ಮೂಟೆ ತಂದಿದ್ದೀನಿ. ಇಲ್ ನೋಡು ದಿಗೋ, ಬೆಳಗಾಗೋವರೆಗೂ ಇವ್ರ ಜೊತೆ ಹರಟೆ ಹೊಡ್ಕೊಂಡು ಇಲ್ಲೇ ಇರ್ತೀಯಾ? ನಿನ್ ಜೊತೆ ಊಟ ಮಾಡ್ಬೇಕು ಅಂತ ಅಮ್ಮ ಕಾಯ್ತಾ ಇದ್ದಾಳೆ. ಮರ್ತ್ಬಿಟ್ಯಾ? ಇಲ್ಲಿವರೆಗೂ ಮಾತಾಡಿದ್ದು ಸಾಕು, ನಡಿ. ಇವತ್ತು ನಿನಗೆ ಊಟ ಸಿಕ್ತು, ಅದು ನಿನ್ನ ಅದೃಷ್ಟ ಅನ್ಕೋ. ನಿನಗೆ ಊಟ ಕಳ್ಸಿರೋದಕ್ಕೆ ನಮ್ಮಮ್ಮನ್ಗೆ ಪಾದಾಭಿವಂದನೆಗಳನ್ನ ಮಾಡ್ಬೇಕು. ನಾನ್ ಏನ್ ಹೇಳಿದ್ರು ನೀನು ನಗ್ತಿದೀಯಲ್ಲೇ? ನಿನಗ್ ಸ್ವಲ್ಪನೂ ನಾಚಿಕೆ ಇಲ್ವಾ? ಅಮ್ಮ, ನೀನೆಷ್ಟು ಅಮಾಯಕಿ. ಏಯ್, ನೀನ್ ನನಗ್ ಸಲಹೆ ಕೊಡ್ಬೇಡ ಕಣೆ. ನೀನೇನ್ ಅನ್ಕೊಂಡಿದ್ಯಾ? ನಾನ್ ದಿಗುನ ಬಿಟ್ಬಿಡ್ತೀನಿ ಅಂತನಾ? ಅವನು ಅವಳ ಸೆರಗ್ ಹಿಡ್ಕೊಂಡು ಓಡಾಡ್ತಿದ್ರೆ ಸುಮ್ನೆ ಬಿಡ್ತೀನಾ? ಖಂಡಿತ ಸುಮ್ನಿರಲ್ಲ. ನಾನು ಅಷ್ಟಾವಧಾನಿ. ಒಂದೇ ಸಮಯಕ್ಕೆ ಎಲ್ರನ್ನೂ ಗಮನಿಸ್ತಾ ಇರ್ತೀನಿ. ಯಾರು ನನ್ನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದಲ್ಲ, ನೀನು ತುಂಬಾ ಪ್ರೀತಿಯಿಂದ ಮಾತಾಡ್ದೆ ಅಲ್ವಾ? ಅದನ್ನ ನೋಡಿ ನಾನು ನಿಜವಾಗ್ಲೂ ನಿನ್ಗೆ ಸಕ್ಕು ಮೇಲೆ ಪ್ರೀತಿ ಬಂತೇನೋ ಅಂತ ಭಯ ಪಟ್ಬಿಟ್ಟೆ. ಯಮುನಾ, ನಿಜವಾಗ್ಲೂ ಹಾಗೆ ಅನ್ನಿಸ್ತಾ? ನಾನ್ ಸಕ್ಕು ಮೇಲೆ ಪ್ರೀತಿಯಿಂದ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಾ? ಹಾ, ಹಾಗಾದ್ರೆ ನನ್ನ ಪ್ರಯತ್ನದಲ್ಲಿ ನಾನು ಯಶಸ್ವಿಯಾದೆ. ನಾನು ನನ್ನ ಮಾತುಗಳಿಂದ ದಿಗುನ ನಂಬಿಸ್ಬೇಕು. ಮದುವೆಗ್ ಮುಂಚೆ ಅವನು ನನ್ನನ್ನ ಎಷ್ಟು ಪ್ರೀತಿಯಿಂದ ನೋಡ್ತಿದ್ನೋ ಆ ಪ್ರೀತಿ ಅಭಿಮಾನ ಇವಾಗ್ಲೂ ಕೂಡ ನನಗ್ ಸಿಗ್ಬೇಕು. ಈ ಪ್ರಪಂಚದಲ್ಲೇ ಆದರ್ಶ ಮಾತೃಮೂರ್ತಿ ಯಾರು ಅಂದ್ರೆ ದಿಗು ಅವ್ರ ಅಮ್ಮ. ನೀನು ಅದ್ಭುತವಾಗಿ ಭರ್ಜರಿಯಾಗಿ ನಟಿಸ್ದೆ. ಚೆನ್ನಾಗಿದೆ ಅಮ್ಮ, ಹೀಗೆ ಮುಂದುವರ್ಸು. ಇಲ್ಲಾಂದ್ರೆ ಅವನು ಅದೇ ನನ್ ತಮ್ಮ ಪೂರ್ತಿಯಾಗಿ ಸಕ್ಕು ಕಡೆ ಹೊರಟೋಗ್ತಾನಮ್ಮ. ಹೇಳ್ಬೇಕಂದ್ರೆ ಆ ಸಕ್ಕುನೇ ಅವನಿಗಿದೆಲ್ಲ ಹೇಳ್ಕೊಡ್ತಿದ್ದಾಳೆ. ಎಷ್ಟು ದಿನ ಹೇಳ್ಕೊಡ್ತಾಳೆ? ಈಗ ಅವಳ ಕಥೆ ಮುಗ್ದೋಯ್ತು. ಅಂಗಳದಲ್ಲಿ ಕಾವಲು ನಾಯಿ ತರ ಎಷ್ಟು ದಿನ ಇರ್ತಾಳೆ? ಬಾಯಲ್ಲಿ ಹೇಳೋದ್ ಸುಲಭ, ಅಂಗಳದಲ್ಲಿ ಆ ಗುಡಿಸ್ಲಲ್ಲಿ ಒಂಟಿಯಾಗಿರಕ್ಕಾಗತ್ತಾ? ನೋಡ್ತಾ ಇರೋ 4-5 ದಿನಗಳಲ್ಲಿ ಅವಳು ತವ್ರ ಮನೆಗೆ ಓಡ್ ಹೋಗ್ತಾಳೆ. ಬರ್ದಿಟ್ಕೋ. ಹೋದ್ರೆ ಒಳ್ಳೇದೆ, ಆದ್ರೆ ಮತ್ತೆ ದಿಗು ಅವಳ ಪರವಾಗಿ ಮಾತಾಡ್ಬಾರ್ದು. ಅವನ್ನ ಹಾಗೆ ಬಿಟ್ರೆ ದಿಗು ಕೈ ತಪ್ಪು ಹೋಗ್ಬಿಡ್ತಾನಮ್ಮ. ಅರೆ ಅದೇ ಯಮುನಾ, ನೀನ್ ಅರ್ಥ ಮಾಡ್ಕೋತಾ ಇಲ್ಲ. ನಾನು ಅವನ ಹತ್ರ ಪ್ರೀತಿಯಿಂದ ನಡ್ಸಿದ ಹಾಗೆ ನೀನು ಕೂಡ ನಟಿಸ್ಬೇಕು ಯಮುನಾ. ಅವನ ಮೇಲೆ ಕೋಪ ಮಾಡ್ಕೊಂಡು ಬೈದ್ರೆ ಅವನು ಸಕ್ಕುಗೆ ಇನ್ನೂ ಹತ್ರ ಆಗ್ತಾನೆ. ಅದನ್ನ ನೆನ್ಪಿಟ್ಕೋ. ಅದಕ್ಕೆ ಆ ಸಕ್ಕುಗೆ ಇಷ್ಟ ಇಲ್ದೇ ಇದ್ರೂ ಊಟ ಕಳಿಸ್ದೆ.
ಸಕ್ಕುನ ಪ್ರಚೋದನೆ ಏನ್ ಮಾಡ್ಬೇಕಾಗಿಲ್ಲ. ಅವಳೇ ಸ್ವತಃ ತಪ್ಪುಗಳನ್ನ ಮಾಡ್ತಾಳೆ. ಆದಷ್ಟು ಬೇಗ ಅವಳು ದಿಗು ಮನಸ್ಸಿಂದ ಹೊರಟೋಗ್ತಾಳೆ. ಅದಕ್ಕೆ ಹೇಳ್ತಿದ್ದೀನಿ, ದಿಗು ಜೊತೆ ನೀನು ಪ್ರೀತಿಯಿಂದ ಇರು, ಪ್ರೀತಿಯಿಂದ ಮಾತಾಡು, ಸುಮ್ನೆ ಜಗಳ ಆಡ್ಬೇಡ. ನಾಳೇನೋ ನಾಡಿದ್ದು ಅವಳು ಮನೆ ಬಿಟ್ಟು ಹೊರಟೋಗ್ತಾಳೆ, ಆಗ ಯೋಚನೆ ಮಾಡೋಣ. ಅಮ್ಮ, ಅವಳು ಇದ್ರೆ ಇಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ಬಾಬಾ ಅವರ ಆಶ್ರಮದಲ್ಲಿ ಇರ್ಬೇಕು. ಸಕ್ಕು ಬಾಬಾ ಅವ್ರಿಗೆ ಶರಣಾಗ್ತಾಳೆ, ಪಾದದಾಸಿ ಆಗ್ತಾಳೆ. ಹಾಗಂತ ನಾಗೋಜಿ ಬಾಬಾಗೆ ನೀನ್ ಮಾತ್ ಕೊಟ್ಟಿದ್ಯಾ, ಮರ್ತ್ ಬಿಟ್ಯಾ? ಸಕ್ಕು ಒಂದ್ ವೇಳೆ ತವ್ರ ಮನೆಗ್ ಹೋಗ್ಬಿಟ್ರೆ ಮತ್ತೆ ನೀನು ಬಾಬಾ ಅವ್ರಿಗೆ ಕೊಟ್ಟಿರೋ ಮಾತಿನ ಕತೆ ಏನು? ಅರೆ ಯಮುನಾ, ನಾನಿದನ್ ಮರ್ತೆ ಹೋಗಿದ್ದೆ. ನೆನಪು ಮಾಡಿ ಒಳ್ಳೆ ಕೆಲ್ಸ ಮಾಡ್ದೆ. ಈಗ ಅವಳ ಆಶ್ರಮಕ್ಕೆ ಹೇಗ್ ಕಳ್ಸೋದು? ಯಾರದು? ಯಾರದು? ಅದನ್ನ ಯಾರು ಅಲ್ಗಾಡಿಸ್ತಾ ಇರೋದು? ಪಾಂಡುರಂಗ, ಪಾಂಡುರಂಗ, ನೀನ್ ನೋಡ್ತಿದ್ಯಾ ಅಲ್ವಾ ಪಾಂಡುರಂಗ? ನನಗ್ ತುಂಬಾ ಭಯ ಆಗ್ತಿದೆ. ಯಾರದು? ಯಾರು? ಯಾರು? ಯಾರಲ್ಲಿರೋದು? ಜೈ ಮಹಾಕಾಳ. ಅಮ್ಮ! ಪಾಂಡುರಂಗ, ಈಗ ಇವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಒಂಟಿ ಆಗ್ಬಿಟ್ಟಿಯಲ್ಲ ಸಕು, ನೀನು ಒಂಟಿ ಆಗೋಗಿದ್ಯಾ. ನಿನ್ಗೆ ಯಾರೋ ದಿಕ್ಕಿಲ್ಲ. ಇಲ್ಲ, ನಾನು ನಮ್ಮ ಮನೆ ಅಂಗಳದಲ್ಲಿದ್ದೀನಿ. ನಿನ್ಗೆ ಇವರು ಕನಿಷ್ಠ ಪಕ್ಷಕ್ಕೆ ಒಂದ್ ಚಿಕ್ಕ ಕೋಣೆ ಕೂಡ ಕೊಟ್ಟಿಲ್ಲ. ಸುತ್ತಲೂ ಅಂಧಕಾರ, ಇದು ಕರಾಳ ರಾತ್ರಿ. ದೆವ್ವ ಬರುತ್ತೆ. ಇಲ್ಲಿ ಭೂತಗಳಿದಾವೆ, ಪ್ರೇತಾತ್ಮಗಳಿದಾವೆ, ಕೊಳ್ಳಿ ದೆವ್ವಗಳಿದಾವೆ, ಶಾಕಿನಿ ಡಾಕಿನಿ ಪಿಶಾಚಿಗಳಿರ್ತವೆ. ನೀನಿಲ್ಲಿ ಸುರಕ್ಷಿತವಾಗಿ ಹೇಗಿರ್ತೀಯ? ನಿನ್ಗೆ ಯಾವ ಗತಿ ಬಂದಿದೆ ಅಂತ ನೋಡು. ಎಲ್ಲಿ ಸಕ್ಕೋ? ಎಲ್ಲಿ ಎಲ್ಲಿ ನಿನ್ನ ಪಾಂಡುರಂಗ? ಓ ಪಾಂಡುರಂಗ ಅಂದಿದ ತಕ್ಷಣ ಓಡೋಡ್ ನಿನ್ ಹತ್ರ ಬರ್ತಿದ್ದ ಅಲ್ವಾ? ನೀನ್ ಕಷ್ಟಗಳನ್ನ ತೀರ್ಸೋದಿಕ್ಕೆ ಎಲ್ಲಿದ್ದಾನೆ? ನೀನ್ ಅನಾಥೆಯಾಗಿ ಮನೆ ಆಚೆ ಇದೀಯಾ, ಅಳ್ತಾ ಇದೀಯಾ. ಆದ್ರೂ ಅವನ್ ಬರ್ಲಿಲ್ಲ ಅಲ್ವಾ? ಹೇಗ್ ಬರ್ತಾನೆ? ಬರಲ್ಲ. ಅವನು ಹೆದರ್ಕೊಂಡಿದ್ದಾನೆ, ಓಡ್ ಹೋಗಿದ್ದಾನೆ, ತನ್ನ ಸೋಲನ್ನ ಒಪ್ಕೊಂಡಿದ್ದಾನೆ. ನಾನು ಸೋತೋದೆ ಅಂತ ಶರಣಾಗಿದ್ದಾನೆ. ಆ ಪಾಂಡುರಂಗ ಸೋತ್ ಹೋಗಿದ್ದಾನೆ. ಇನ್ ಮುಂದೆ ನಾಗೋಜಿ ನಿನ್ನನ್ನು ಕಾಪಾಡ್ತಾನೆ. ಇನ್ ಮುಂದೆ ನಾನೇ ನಿನ್ ದೇವ್ರು. ನಿನ್ನ ಆಶ್ರಮಕ್ಕೆ ಬಂದು ನನಗ್ ಪೂಜೆ ಮಾಡು. ಹೊರಡು ಬಾ, ನನ್ನ ಆಶ್ರಮಕ್ಕೆ ಹೋಗೋಣ. ನೀನ್ ನನ್ನ ಪಾದದ ಹತ್ರ ಬಿದ್ದಿರ್ಬೇಕು, ಅದೇ ನೀನ್ ಇರ್ಬೇಕಾದ ಜಾಗ. ಅಜ್ಜಿ, ಹೊರಗಡೆ ಕತ್ಲಾಗಿದೆ, ನನಗ್ ತುಂಬಾ ಭಯ ಆಗ್ತಿದೆ. ಭಯನಾ? ಯಾಕ್ ಮಗಳೇ? ದಸರಾ ಉತ್ಸವ ಶುರುವಾಗಿದೆ. ನಾವು ದುರ್ಗಮ್ಮನ್ ಕೂರಿಸಿದೀವಿ. ಅಂದ್ರೆ ನಾವೇನ್ ಮಾಡ್ಬೇಕು? ದೇವ್ರಿಗೋಸ್ಕರ ಜಾಗರಣೆ ಮಾಡ್ಬೇಕಲ್ವಾ? 3 ಲೋಕಗಳಿಗೆ ನಡ್ಕ ಹುಡ್ಸಿದ ಆ ಮಹಿಷಾಸುರನ್ ಜೊತೆ ದುರ್ಗಾ ಭವಾನಿ 9 ದಿನಗಳ ಕಾಲ ಯುದ್ಧ ಮಾಡಿದ್ಲು. ಕೊನೆಗೆ ಅವನನ್ನ ಸಂಹಾರ ಮಾಡಿದ್ಲು. ಅಂತ ದುರ್ಗಮ್ಮ ತಾಯಿನ ಪೂಜೆ ಮಾಡ್ತಿದೀವಿ. ಧೈರ್ಯ ಸಾಹಸಗಳಿಗೆ ಆ ತಾಯಿನೇ ಪ್ರೇರಣೆ. ನೀನ್ ಅವಳ ಸ್ಮರಣೆ ಮಾಡು. ಸರಿ. ದುರ್ಗಾದೇವಿ ನಾಮ ಜಪಿಸಿದ್ರೆ ಸಾಕು, ದುಷ್ಟಶಕ್ತಿಗಳು ದೂರ ಓಡೋಗ್ತವೆ. ಇನ್ನು ನಿನ್ನಲ್ಲಿರೋ ಭಯ ಎಲ್ಲ ಕ್ಷಣದಲ್ಲಿ ಮಾಯ ಆಗೋಗುತ್ತೆ. ಓಂ
महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. ದುರ್ಗಮ್ಮ ತಾಯಿ, ಬೇಗ ಬಂದು ನನ್ನ ರಕ್ಷಿಸು. ನನ್ನ ಭಯನ ದೂರ ಮಾಡು ತಾಯಿ. ಈ ದುಷ್ಟ ರಾಕ್ಷಸನ್ನ ನೀನೇ ಸಂಹಾರ ಮಾಡು. ದುರ್ಗಮ್ಮ ತಾಯಿಗೆ ಜೈ ಜೈ. ದುರ್ಗಮ್ಮ ತಾಯಿಗೆ ಜೈ ಜೈ. ದುರ್ಗಮ್ಮ ತಾಯಿಗೆ ಜೈ ಜೈ. ಏಯ್ ನೀನು ಕಣ್ಣು ಮುಚ್ಕೊಂಡು ಆ ಪಾಂಡುರಂಗನ್ ಧ್ಯಾನ ಮಾಡಿದ್ರೆ ಏನೂ ಆಗಲ್ಲ. ಅವನ ಇಲ್ಲಿಗೆ ಬರಲ್ಲ. ನೀನು ಅವನ್ನ ಮರ್ತು ಬಿಡು. ಎಲ್ಲೋ ಆಕಾಶದಲ್ಲಿರೋ ಪಾಂಡುರಂಗನ್ ಪೂಜೆ ಮಾಡೋ ಬದಲು ಇಲ್ಲಿ ನಿನ್ನ ಎದುರಿಗೆ ನಿಂತಿರೋ ನಾಗೋಜಿ ಬಾಬಾನ ಸ್ಮರಣೆ ಮಾಡು. ನಿನಗೆ ನಾನೇ ಗತಿ. ನಿನ್ನ ಮನಸ್ಸಿಂದ, ನಿನ್ನ ಯೋಚನೆಗಳಿಂದ ಆ ಪಾಂಡುರಂಗನ್ ನಾನು ಅಳ್ಸಿ ಹಾಕ್ತೀನಿ ಸಾಕು. ನಿನ್ ಪಾಂಡುರಂಗ ಹೆದರ್ಕೊಂಡು ಓಡ್ ಹೋಗಿದ್ದಾನೆ. ಈಗ ಇಲ್ಲಿರೋದು ನನ್ನ ಗುರು ಮಹಾಕಾಳ ಈ ನಾಗೋಜಿ. ಜೈ ಮಹಾಕಾಳ. ನನಗೆ ಅವಮಾನ ಮಾಡಿದೆ ಅಲ್ವಾ ನೀನು? ಆ ಪಾಪದ ಫಲನ ಇವಾಗ ನೀನು ಅನುಭವಿಸ್ತಾ ಇದೀಯ ಸಾಕು. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते. सर्वमङ्गलमाङ्गल्ये शरण्ये त्र्यम्बके गौरी ಎಲ್ಲಿಂದ ಬಂತಿ ಬೆಳಕು? ಹೊರಟೋದ್ರ? ನಿಜವಾಗ್ಲೂ ಹೊರಟೋದ್ರು. ಹೌದು, ಅವ್ರು ಹೊರಟೋದ್ರು. ದುರ್ಗಮ್ಮ ತಾಯಿ, ಮಹಿಷಾಸುರನಂತ ನಾಗೋಜಿ ಬಾಬಾನ ನನಗೋಸ್ಕರ ನೀನ್ ಇಲ್ಲಿಂದ ಓಡಿಸ್ಬಿಟ್ಟೆ. ಅಜ್ಜಿ, ನೀನ್ ಹೇಳ್ಕೊಟ್ಟಿದ್ದನ್ನ ನಾನು ನೆನ್ಪಿಟ್ಕೊಂಡಿದ್ದೆ. ದುರ್ಗಮ್ಮನ್ ನೆನೆಸ್ಕೊಂಡೆ ನನ್ನ ಭಯ ಎಲ್ಲ ಹೊರಟೋಯ್ತು.